ಹಾಯ್ ಫ್ರೆಂಡ್ಸ್, ಪ್ರತಿದಿನ ಅಡುಗೆಗೆ ಸ್ವಾಗತ. ನಾನು ಇವತ್ತು ಕ್ಯಾರೆಟ್ ರೈಸ್ನ ಮಾಡ್ತಾ ಇದ್ದೀನಿ. ತುಂಬಾ ಹೆಲ್ದಿಯಾಗಿರೋಂಥ ರೈಸ್ ಇದು. ಒಂದು ಕಡಾಯಿ ಬಿಸಿಟ್ಟಿದ್ದೀನಿ. 1-2 ಚಮಚದಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕಿದ್ದೀನಿ. ಉರಿನ ಫುಲ್ ಕಡಿಮೆ ಇಡಿ. ಎಣ್ಣೆ ಬಿಸಿ ಆದ ನಂತರ 1-2 ಚಕ್ಕೆ ಪೀಸು, 1-2 ಏಲಕ್ಕಿ, 1-4 ಲವಂಗನ ಹಾಕಿ, 1 ಟೀ ಸ್ಪೂನ್ ಉದ್ದಿನಬೇಳೆ, 1 ಟೀ ಸ್ಪೂನ್ ಕಡಲೆಬೇಳೆ, ಒಂದು ಸ್ವಲ್ಪ ಗೋಡಂಬಿನ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಸಿಮ್ನಲ್ಲಿ. ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಒಂದು ಈರುಳ್ಳಿ, ಒಂದು 3-4 ಹಸಿಮೆಣಸಿಕಾಯಿ ಹಾಕಿ. ನಿಮಗೆ ಖಾರ ಜಾಸ್ತಿ ಬೇಕಾದ್ರೆ ಹಸಿಮೆಣಸಿಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಂತರ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು. ನೋಡಿ, ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಿದೆ. ಇಷ್ಟಾದ ನಂತರ 1-2 ಕ್ಯಾರೆಟ್ನ ಹಾಕಿ. ಕ್ಯಾರೆಟ್ ಸ್ವಲ್ಪ ದೊಡ್ಡದಿದ್ರೆ ದೊಡ್ಡದು ಒಂದು ಹಾಕ್ಕೊಳ್ಳಿ. 2 ಕ್ಯಾರೆಟ್ ಹಾಕಿದ ನಂತರ 1/4 ಟೀ ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕ್ಯಾರೆಟ್ ಸ್ವಲ್ಪ ಸಾಫ್ಟ್ ಆಗಬೇಕು. ನೋಡಿ, 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇಷ್ಟಾದ ನಂತರ 1 ಕಪ್ ರೈಸ್ನ ಬಾಯ್ಲ್ ಮಾಡಿ ತೊಗೊಂಡಿದ್ದೀನಿ. ಬೇಯಿಸಿರೋಂಥ ರೈಸ್ನ ಹಾಕಿ 1/4 ಟೀ ಸ್ಪೂನ್ ಅಷ್ಟು ಕರಿಮೆಣಸಿನ ಪೌಡ್ರು, 1 ನಿಂಬೆಹಣ್ಣಿನ ರಸ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ತಾನೆ 1-2 ನಿಮಿಷ ಬಿಸಿ ಮಾಡ್ಕೊಳ್ಳಿ. ನೋಡಿ, 1-2 ನಿಮಿಷ ಬಿಸಿ ಮಾಡಿದ್ದೀನಿ. ಗ್ಯಾಸ್ನ ಆಫ್ ಮಾಡಿಬಿಡಿ. ರೆಡಿಯಾಗಿದೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ರುಚಿಯಾಗಿರೋ